ಇಲ್ಲೊಬ್ರು ಕಮೆಂಟ್ ಮಾಡೋರೆ, ನಮ್ಮೂರು ಚಂದುಪುರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಉದ್ಭವ ಲಿಂಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಷ್ಟೇ ಶ್ರೇಷ್ಠವಾಗಿದ್ದು, ಉದ್ಭವ ಲಿಂಗ ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ಇನ್ನಿಷ್ಟು ಜನಕ್ಕೆ ಗೊತ್ತಾಗಲಿ. ಚಂದುಪುರ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಖಂಡಿತವಾಗ್ಲೂ ಆ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ತುಂಬ ಜನಕ್ಕೆ ಆ ದೇವಸ್ಥಾನದ ಬಗ್ಗೆ ಗೊತ್ತಾಗಲಿ. ಹಾಗೆ ಇದ್ರ ದೇವಸ್ಥಾನದ ಬಗ್ಗೆ ನನಗೆ ಏನೂ ಮಾಹಿತಿ ಗೊತ್ತಿಲ್ಲ. ಅಲ್ಲಿನ ಸ್ಥಳೀಯ ಜನರನ್ನ ವಿಚಾರಿಸಿ ಅದ್ರ ಪೂರ್ತಿ ಮಾಹಿತಿನ ತಿಳ್ಕೊಂಡು ನೆಕ್ಸ್ಟು ಯಾವ ಊರು ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಇನ್ನೂ ತುಂಬಾ ವೀಡಿಯೋಸ್ಗಳು ಬರ್ತವೆ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. KM ದೊಡ್ಡಿಯಿಂದ ಸುಮಾರು ಒಂದು 13 ಕಿಲೋಮೀಟರ್, ಬೆಂಗಳೂರಿನಿಂದ ಸುಮಾರು ಒಂದು 75 ಕಿಲೋಮೀಟರ್, ಚಂದುಪುರ ಎಂಬ ಊರಿನ ಪಕ್ಕದಲ್ಲಿ ಉದ್ಭವ ಮಹದೇಶ್ವರ ಟೆಂಪಲ್ ಇದ್ದು, ಈ ಟೆಂಪಲ್ ಬಗ್ಗೆ ತುಂಬಾ ವಿಶೇಷವಾಗಿದೆ. ಮಹದೇಶ್ವರ ಬೆಟ್ಟದಲ್ಲಿ ಆ ಮಾದಪ್ಪನ ಯಾವ ರೀತಿ ನಂಬ್ತಾರೋ ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಯ ಜನರು ಈ ದೇವಸ್ಥಾನವನ್ನು ಮಹದೇಶ್ವರ ಬೆಟ್ಟದಷ್ಟೇ ಶ್ರೇಷ್ಠವಾಗಿದ್ದು ತುಂಬ ಭಕ್ತಿಯಿಂದ ಪೂಜೆ ಮಾಡಿ ನೀವು ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರೂ ಕೂಡ ಇಲ್ಲಿ ನೆರವೇರುತ್ತಂತೆ. ಇಲ್ಲಿಗೆ ಒಂದ್ಸಲ ನೀವು ವಿಸಿಟ್ ಮಾಡಲೇಬೇಕು. ಇಲ್ಲಿ ತುಂಬಾನೇ ಪವಾಡಗಳು ನಡೆದಿವೆ. ಒಂದು ಸೊಳ್ಳೆ ಮರ, ಒಂದು ಸಂಪಿಗೆ ಮರ, ಒಂದು ಹುತ್ತ ಇತ್ತು ಹಿಂದೆ. ಪೂರ್ವ ಮನೆ ಅಂದ್ರೆ ಸುಮಾರು ಒಂದು 40-50 ವರ್ಷ ಆಗತ್ತೆ. ನಮ್ಮ ಅಪ್ಪ ಮಾಡಿ 35 ವರ್ಷ ಆಯ್ತು ಸತ್ತೋಗ್ಬಿಟ್ಟು. ನಮ್ಮ ಅಪ್ಪ ಮಾಡ್ತಿದ್ರು, ನಾವು ಮಾಡ್ತಾವೆ ಈಗ. ಆಗ ಇಲ್ಲಿ ಕುಂದೇಗೌಡ ಅಂತ ಇದೆ ಒಬ್ಬ, ತೋಟ ಕುಂದೇಗೌಡ ಅಂತ. ಆ ಕುಂದೇಗೌಡ ಹೋಗಿ ಸಪ್ಪನ ಕಲೆ ಹೋಗಿ ಹೇಳ್ತಂತೆ, ದೇವರು ನಾನು ಇಲ್ಲಿ ಹೊಡೆದ್ಬಿಡಿನಿ ಮನೆ ಮಹದೇಶ್ವರ ಅಂತ. ಅವನಿಗೆ 3 ಗಂಟೆಯಲ್ಲಿ ಚೋಜಿ ಆಯ್ತಂತೆ ಕುಂದೇಗೌಡ ಅನ್ನೋನಿಗೆ. ಆಗ ಊರವ್ರು ಕರ್ಕೊಂಬಂದು, ಆಗ ಗಾಮಸ್ರಲ್ವಾ, ಆಗ ಏನು ಕೈ ಬರೆ ಗೀ ಬರೆ ಏನು ಇಲ್ಲ. ಆಗ ಬಂದು ಇಲ್ಲಿ 3 ಆಳು ಬಂದ್ರಂತೆ ಟೀ ಕುಡ್ಕೊಂಡು. ಅಷ್ಟೊತ್ತಿಗೆ ಆಗ ಟೀ ಕಾಯಿಸ್ತಿದ್ರು. ಆಗ ಹಿಂದೆ ಟೀ ಕುಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡಂತೆ. ಸರ್ಪ ಅಲ್ಲಿ ಆಡ್ತಿತ್ತಂತೆ, ಇಲ್ಲಿ ಹುತ್ತಿನ ಮೇಲೆ ಆಡ್ತಿತ್ತಂತೆ. ಹುತ್ತಿನ ಮೇಲೆ ಆಡ್ತಿತ್ಲೆ, ಇದೇ ನಿಂಗೆ ಅದೇ ಅಂದ್ಬಿಟ್ಟು ಆಮೇಲೆ ಕೊಡ್ಲಿ, ಗುದ್ಲಿ, ಹಾರೆ, ಮಚ್ಚು ತಂದು ತೋಡ್ದಂತೆ. ತೋಡಕ್ ಆಗ್ಲಿಲ್ಲ, ಅವ್ರಿಗೆ ಮೈ ಜುಮ್ ಅಂದ್ಬಿಡ್ತು. ಮೈ ಜುಮ್ ಅಂದ್ಬಿಡ್ತ ಅವ್ರಿಗೆ. ಆಮೇಲೆ ಇನ್ನೊಬ್ರು ಇಲ್ಲಿ ಸ್ವಾಮಿಗಳು ಅಂತ ಇದ್ರಂತೆ, ಇಲ್ಲಿ ಒಂದಿಗೆರೆ ಸ್ವಾಮಿಗಳು ಅಂತ ಹಿಂದೆ ಪೂರ್ ಮುಂದೆ. ಅವರು ಈಗ ತೀರೋಗ್ಬಿಟ್ಟಾರ. ಅವರು ಬಂದು ಇಲ್ಲಿ ನೋಡಿದ್ರಂತೆ. ಆಗ ಇದು ಹೊಡೆದ್ಬಿಟ್ಟಿದೆ ಕಣಪ್ಪ, ಇದಕ್ಕೆ ಒಂದ್ ಅಂಗ್ರೆ ದೌನ ಕರೆಸಿ ಹೂವಿನ ಹಾಕ್ಬೇಕು, ಊರಿಗೆ ಅಭಿವೃದ್ಧಿ ಆಯ್ತದೆ. ಹೊಳೆ ಪಕ್ಕ ಇದು ಸಿಂಸಾ ನದಿ ಅಂತ ಹೇಳಿದ್ಮೇಲೆ ಒಂದು ಗೋಟ್ ಕಟ್ಸ್ರಂತೆ. ಆಗ ಪೂಜೆ ಮಾಡೋರು ಯಾರು ಇಲ್ಲ. ಆಗ ಇಲ್ಲಿ ತಮ್ಲಾಪ್ ಬಂದ್ರು ಇಲ್ಲ. ಆಮೇಲೆ ಇಗ್ಲೂರ್ ಬಂದ್ರಂತೆ ನಮ್ಮೂರಿಗೆ. ಇಗ್ಲೂರು ಸೋಮೇಗೌಡ ಅಂತ ಇದ್ದಂತೆ, ಸೋಮೇಗೌಡ ಅವರಪ್ಪ ಸೋಮೇಗೌಡ ಅಂತ ಬಂದು. ಆಮೇಲೆ ನಮ್ಮ ಅಪ್ಪನ ಹೆಸರು ಗುಂಡಪ್ಪ ಅಂತ. ಹೇಳು, ದುಃಖ ಬರ್ತದೆ, ದುಃಖ ಬಂದ್ಬಿಡ್ತದ. ಆಮೇಲೆ ನಮ್ಮ ಅಪ್ಪ ಹೋಗಿ ಗೌಡ ಎಲ್ಲ ಅವ್ರ ಕಾಲ್ ಕಟ್ಟಿ ಪೂಜೆ ಮಾಡ್ಕೊಡ್ಬೇಕು ಸ್ವಾಮಿ ಅಂದ್ಬಿಟ್ಟು ಒಂದ್ ರಾಗಿ ಹೊರೆ, ಒಂದ್ ಇಬ್ಳಿಗೆ ಅಕ್ಕಿ ಕೊಡೋದು. ಆಮೇಲೆ ಏನೇ ದುಡ್ಡು ಇರೋದು. ಆಗ 2 ರೂಪಾಯಿ 5 ರೂಪಾಯಿ ಅಷ್ಟೇ. ಆಗ 50 ರೂಪಾಯಿ ನೋಟ್ ಇಲ್ಲ. ಆಗ ಹಾಗೆ ಹಿಂದೆ ಇಲ್ಲ, ಆಗ ಇಲ್ಲ. ಆಗ ಆಮೇಲೆ ನಮ್ಮಪ್ಪ ಇಲ್ಲೇ ತೊರೆಯಕ ಬರೋರು ಕತ್ತುಂಟ ತೊರೆಯಕಂದು. ಆಗ ಸೇತುವೆ ಇಲ್ಲ. ಆಗ ಇಗ್ಲೂರು ಡ್ಯಾಮ್ ಇಲ್ಲ. ಆಗ ಹಂಗ ಅಲ್ಗೂರ್ ಬಸ್ ಇರ್ಬೇಕು. ಆಗ ಕೆಕೆ ಗಾಡಿ, ನಾಮ್ನಿಂಗ, ಪಂಚಿಂಗ ಇತ್ತು. ಆಗ ಇನ್ಯಾವ ಇರಲಿಲ್ಲ. ಇದ್ದೆ ಕತ್ತರ್ ರೂಟ್ ಅಂತ. ಆಗ ಅವ 2 ರೂಟ್ ಇದ್ದವಾಗ, ಕತ್ತರ್ ರೋಡ್ ಅಂತ. ಆಮೇಲೆ ನಮ್ಮಪ್ಪ ಇಲ್ಲಿ ಕತ್ತೂದ್ರೆ ಅಳ್ಬೇಡಿ ಬಿಡಿ, ಏನು ಆಗಲ್ಲ, ಅಲ್ಲಿ ಏನು ಆಗಲ್ಲ. ಆಮೇಲೆ ಪೂಜೆ ಮಾಡ್ಕೊಂಡು ಹೋಯ್ತಾ ಇದ್ದೋ. ಆಮೇಲೆ ನಮ್ಮಪ್ಪ ತೀರೋದ್ರು. ನಾವು 1 ವರ್ಷ 2 ವರ್ಷ ಮಾಡಿದ್ವಿ ಪೂಜೆ. ಆಗ ನಾನು ಚಿಕ್ಕ ಹುಡುಗ. ಆಗ ಒಂದ 10 ವರ್ಷ 12 ವರ್ಷ ಹುಡುಗ ನಾನು. ಆಮೇಲೆ ನಮ್ಮ ಮಾವರು ಮಾಡ್ತಿದ್ರು ಕೆಲವರು. ನಮ್ಮ ತಾಯಿ
ಶೋಧ ಮಾಡ್ಸ ಇರ್ಲಿ ಸುಮ್ಗಿರಿ ಇನ್ನೂರ ತಲೆಗೆ ಬಸಪ್ಪ ಅಂತ ಅವ್ರ ಹೆಸರು ಬಸಪ್ಪ ಅಂತ. ಅವರು 5 ವರ್ಷ ಮಾಡಿದ್ರು, ಅವರು ತೀರೋಗ್ಬಿಟ್ರು. ಆಮೇಲೆ 5 ವರ್ಷ ಆಯ್ತಲೆ ಆಮೇಲೆ ಇವರು ನಮ್ತಾಗೆ ಬಂದ್ರು, ಊರವರು ಬಂದು ನಿಮ್ಮ ಮಾಡ್ಬೇಕು. ಆಮೇಲೆ ಬಸಪ್ಪ ಇತ್ತು, ಯಾವ್ದು ಚಿಕ್ಕರೆ ಬಸಪ್ಪ ಅಲ್ಲ, ಯಾವ್ದಪ್ಪ ಇಲ್ಲದಲ್ಲ, ಚಿಕ್ಕರೆ ಬಸಪ್ಪ ಬಂದು ನನ್ನ ಗುಡ್ಡನ್ ತಕತ್ತು, ಒಳಗ್ ತಳ್ಳಿ ಗುಡ್ಡನ್ ತಕೊಂಡು ಪೂಜೆ ಮಾಡಿ ನಿಮ್ಗೆ ಪಡೆದಿಲ್ಲ. ಇಲ್ಲಾಂದ್ರೆ ಅಲ್ಲ, ಇಲ್ಲಿ ಹೊಳೆಲಿ ಹೋಮಳೆ ಮಾಡ್ಕೊಂಡು ನಾನು ದೂರ ಕುಂತಿದ್ದೆ. ನಂಗೆ ಗೊತ್ತಿಲ್ಲ, ಚಿಕ್ಕ ಹುಡುಗ ಹಿಂಗಿದ್ದಿ, ಚಿಕ್ಕ ಹುಡುಗ 12 ವರ್ಷ ಏನ್ ಗೊತ್ತಾಗದ ನನ್ಗೆ, ಏನು ಗೊತ್ತಿಲ್ಲ. 12 ವರ್ಷದಲ್ಲಿ ಆಮೇಲೆ ಗುಡ್ಡ ನಾನು ಮರ್ಯಾಕ್ ಕುಂತಿದ್ದೆ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಪೂಜೆ ಮಾಡ್ತಿದ್ರು. ನಮ್ಗೆ ಚಿಕ್ಕ ಹುಡುಗ ನಂಗೆ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಅಲ್ಲ ಮಾಮೂಲಿ ಅವೆಲ್ಲ ಹಿಂದೆ ಬಂದಿರ್ತಲ್ಲ, ದುಃಖ ಮಾಮೂಲಿ ಬಂದೇ ಬರುತ್ತೆ ಅಂತ. ಆಮೇಲೆ ಬಸಪ್ಪ ಬಂದು ಹಿಂಗ ಮೂಸ್ತು, ನಾನು ಬಂದು ಮೂಸ್ಬಿಟ್ಟು ಹಿಂಗೆ ಕತ್ತಲ್ಲಿ ಮುರಿದಪ್ಪ ತಳ್ಕೋಗಿ ಒಳಗ್ ತಗ್ತು, ಗಿಂಡಿ ಮಡಗಿದ್ರು ಗೇದು. ಆಮೇಲೆ ನಂಗೆ ಗೊತ್ತಿಲ್ವಲ್ಲ, ಆಮೇಲೆ ನಮ್ಮ ಮಾವ ಎತ್ತು ಗಿಂಡಿ ಅಂತು. ಆಮೇಲೆ ಬಸಪ್ಪ ಮುಂಚಾರ್ ಬತ್ತು, ಕರಡಿ ಮುಂಚಾರ್ ಬತ್ತು. ಆಮೇಲೆ ಒಳಕ್ ಹೋಗಿ ದೇವ್ರು ನನ್ನ ಅನಂಬತ್ ತೊಳ್ಬಿಡ್ತು ದೇವ್ರು ಒಳಕ್ಕೆ. ಆಗ ನೀರು ಹೋಗಿ ಮಧ್ಯ ಇತ್ತಲ್ಲ, ಅದ್ರ ಮೇಲೆ ಸ್ವಾಮಿ ಮೇಲೆ ನಂಗೂ ತಾವ ಆಯ್ತು, ಅವನು ತಾವ ಆಯ್ತು. ಅದನ್ನ ನಿಲ್ಸ್ಕೊಂಡು ನಾವು ಪೂಜೆ ಮಾಡ್ಕೊಂಡು ನೀಟಾಗ ಆಮೇಲೆ ದೇವಸ್ಥಾನ ಕಟ್ಸಿದ್ರು. ಇದೇ ಚಂದಿಪುರ ಪಾಪಣ್ಣವರು ಮತ್ತೆ ಎಲ್ಲ ಸೇರಿ ಕಾಂಪೌಂಡ್ ಮಾಡಿ ಆಮೇಲೆ ಅಭಿವೃದ್ಧಿ ಆಯ್ತು. ಇದು ಅಭಿವೃದ್ಧಿ ಆಗ್ಬೇಕಾದ್ರೆ ಎಷ್ಟು ವರ್ಷ ಆಯ್ತು ಇದು? ಇದಾಗಿ ಈಗ ಒಂದ್ 50-60 ವರ್ಷ ಮೇಲೆ ಆಗ್ತದೆ. ನಮ್ಮ ಅಪ್ಸದ್ನ 60 ವರ್ಷ ಆಯ್ತು. ಈಗ ನಂದು ನನ್ ತಲೆ ಈಗ 3 ತಲೆ ಆಯ್ತು. ನಮ್ಮ ಅಪ್ಪನ ಸೇರಿ ಇದು 3 ತಲೆ. ಈಗ ಇಲ್ಲಿ ನಿಂದಿಸ್ಕೊಂಡು ನಾವೇ ಕಂಡೀಷನ್ ಆಗ ಯಾವ್ದು ಬಂದ್ರು. ಆಮೇಲೆ ಇದು ಸರ್ಪು ಇದೆ ಅಲ್ಲಿ, ಇಲ್ಲಿ ಇಂಚಾರಿ ಸರ್ಪ, ಅವನ್ ಸೊಲೆ. ಇಲ್ಲಿ ಹೆಚ್ಚು ಕಮ್ಮಿ ಆದ್ರು ನಮ್ನು ಅವನು ಹುಡುಗ ನಾವು ನೀಟಾಗಿ ಮಾಡ್ಕೋಬಹುದು. ಕಾಲ ಮಾಡ್ತಾ ಯಾವ್ಯಾವ ವಾರ ಇಲ್ಲಿ ಓಪನ್ ಇರೋದು? ಇಲ್ಲಿ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಮೇಲೆ ತಡೆ ಹೊಡೆಯೋದು, ಯಂತ್ರ ಕಟ್ಟೋದು. ಆಮೇಲೆ ಬಂದವ್ರು ಗಾಳಿನೂ ಬಿಡಿಸ್ತಾರೆ ಭಗವಂತನ ಸೇವೆಯಿಂದ. ಗಾಳಿ ಬಿಡ್ಸೋಕೆ ಇಲ್ಲ ತಂಗಿದ್ ಹೋಗ್ಬೇಕು, ಇಲ್ಲ ಮಾಮೂಲಿ ಬರ್ಬೋದು. ಆಮೇಲೆ ಏನ ಮನೇಲಿ ಕಾವು ಕೊಟ್ಟು ಏನಾರ ಜನಸಂಖ್ಯೆ ಮಾಟ್ಲ ಕೂಟ್ಲ ಯಾವ್ದೇ ಇದ್ರು ಪರಿಹಾರ ಆಯ್ತದೆ. ಯಾವ್ದೇ ಇದ್ರು 3 ವಾರ ತಿರುಗ್ಬೇಕು. 3 ವಾರ. ಆಮೇಲೆ ಸುತ್ತೂರು ಸ್ವಾಮಿಗಳು ಬಂದಿದ್ರು ಆಗ ಹಿಂದೆ. ಇದು ದೇವಸ್ಥಾನ ಓಪನ್ ಆದ್ಮೇಲೆ ಸುತ್ತೂರು ಸ್ವಾಮಿಗಳು ಆದ್ಮೇಲೆ ಬಂದು ಇಂಥ ದೇವಸ್ಥಾನ ಮಹದೇಶ್ವರ ಬೆಟ್ಟದಲ್ಲೂ ಇಲ್ಲ ಈ ತರ. ಇದು ದೇವಸ್ಥಾನ ಅಂದ್ರೆ ಇದು ಸ್ಥಾಪನೆ ಮಾಡಿರೋದು, ಇದು ಉದ್ಭವ ಆಗಿರೋದು, ಭೂಮಿಯಿಂದ ಉದ್ಭವ ಆದದ್ದು. ಈಗ 7ನೇಲ್ವಾ ಸೊಳ್ಳೆ ಮರ, ಸೊಳ್ಳೆ ಹಣ್ಣು, ಆಮೇಲೆ ಒಂದು ಸಂಪಿಗೆ ಮರ, ಎಲ್ಲ ಕಾರೆ ಗಿಂಡೆ ಎಲ್ಲ ಪಾರ್ಕ್ ಇತ್ತು ಒಂಥರ ಹಿಂಗೆ. ಆಗ ಪಾರ್ಕು ಆಗ ಉತ್ತ ಬೆಳೆದಿತ್ತು. ಉತ್ತಲ್ಲಿ ಬೆಳೆದಕ್ಕೆ ಈ ಸ್ವಾಮಿಗಳು ಇದಾರೆ ಅಂತ ಹೇಳ್ತಾರೆ. ಈಗ ಅವ್ರು ಬಂದು ಕಿತ್ರು, ಇದು ಕ್ಲೂಕ್ ಆಗಲ್ ಕಣಪ್ಪ, ಇದು ಏನದು, ಇದು ಉದ್ಭವ ಮೂರ್ತಿ, ಇದು ಮಹದೇಶ್ವರ ಆಗದೆ, ಇದು ಊರ್ಗೂ ಅಭಿವೃದ್ಧಿ ಅಳ್ಗುವ ಇದು ಅಂಟ್ಕತಾನೆ. ಒಂದ್ ದೇವಸ್ಥಾನ ಕಟ್ಸ್ಕೊಡಿ, ಒಬ್ಬ ತಮ್ಮಡಪ್ಪನ ಮಾಡಿ ಕೊಡಿ, ಇತ್ಗ ಹೂ ನೀರ್ ಹಾಕೊಂಡು ಹೋಗು ಅಂತ ತೀರ್ಮಾನ ಕೊಟ್ರು ಅವರು ಸ್ವಾಮಿಗಳು. ಅವ್ರು ಈಗ ಸತ್ತೋಗ್ಬಿಟ್ರು. ಒಂದೇ ಸ್ವಾಮಿಗಳು ಇಲ್ಲಿ ಊರ